ಇದೊಂದೇ ಜಾಗ ಮಾತ್ರ ಬಾಕಿ ಇತ್ತು. ಬಟ್ ಇದು ಹೊಸದೇನಲ್ಲ. ಇದು ಕಾಶಿಯಿಂದ ಹಿಡಿದು ಎಲ್ಲೆಲ್ಲಿ ಸ್ಮಶಾನಗಳಿದೆ ಅಲ್ಲೆಲ್ಲ ಕಡೆಯೂ ಕೂಡ ನಡೆಯುವಂಥ ಒಂದು ದಂಧೆ ಇದು. ಯಾಕೆ ಅಂತಂದರೆ ಅಲ್ಲಿ ಬೇಕಾಗಿರುವಂಥದ್ದು ಕಟ್ಟಿಗೆ. ಸೊ ಸುಡುಗಾಡಲ್ಲೂ ಕೂಡ ಎಂತಹ ದುಸ್ಥಿತಿ ಬಂದಿದೆ ಅಂತಂದರೆ ಡೀಲನ್ನು ಮಾಡುವಂಥ ಪರಿಸ್ಥಿತಿಗೆ ಬಂದಿದೆ. ಡೀಲ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸತ್ತಾಗಲೂ ಕೂಡ ನಿಮಗೆ ಡೀಲ್ ಮೂಲಕನೇ ನಿಮ್ಗೆ ಕಾಸು ಕೊಟ್ಟೇ ನಿಮ್ಮನ್ನು ಸುಡಬೇಕು. TR ಮಿಲ್ ಚಿತಾಗಾರದಲ್ಲಿ ಬ್ರೋಕರ್ಸ್ ಕಾಟ ಈಗ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ಎಲ್ಲ ಕಡೆ ಇದೆ ರೀ, ಅಲ್ಲೊಂದೇ ಕಡೆಗಲ್ಲ. ಅದು ಕಾಣಿಸಿಕೊಳ್ತಾ ಇರುವಂಥದ್ದು. ಸೌದೆ ತಗೊಂಡ್ರೆ ಮಾತ್ರ ಹೆಣ ಸುಡೋಕೆ ಜಾಗವನ್ನು ಕೊಡ್ತಾರಂತೆ. ಎಂಥ ವಿಪರ್ಯಾಸ! ಸೌದೆ ತಗೊಂಡ್ರೆ ಮಾತ್ರ ಕೊಡ್ತಾರಂತೆ, ಇಲ್ಲದೆ ಇದ್ರೆ ಇಲ್ವಂತೆ. ಶವ ಸುಡಲು ಸೌದೆಗೆ ಅಂತಾನೆ 6,000 ರೂಪಾಯಿ ಕೊಡಬೇಕಂತೆ ಅವರಿಗೆ. 6,000 ರೂಪಾಯಿ. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಈಗ BBMP ಎಚ್ಚೆತ್ತುಕೊಂಡಿದೆ. ತದನಂತರ ಈಗ ಅವರು ಕ್ರಮ ತಗೊಳ್ಳೋಕೆ ಮುಂದಾಗ್ತಾರೆ. ಎಲ್ಲವನ್ನೂ ಕೂಡ ನಾವೇ ಹುಡುಕ್ಬೇಕ್ರಿ. ರೈಟರ್ಸ್ಗೆ ನೋಟಿಸನ್ನು ಈಗ ಆರೋಗ್ಯಾಧಿಕಾರಿಗಳು ಕೊಟ್ಟಿದ್ದಾರೆ. ಏನು ಪ್ರಯೋಜನ? ಅದೇ ನೋಟಿಸ್ ಕೊಡ್ತಾ ಕೂತಿರ್ತೀರ. ಕೂಡಲೇ ಉತ್ತರ ನೀಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಏನು ಪ್ರಯೋಜನ? ಚಾಮರಾಜಪೇಟೆ ಚಿತಾಗಾರದಲ್ಲಿ ಈಗ ಬ್ರೇಕನ್ನು ಹಾಕಿದಾರಂತೆ ಮಧ್ಯವರ್ತಿಗಳಿಗೆ. ಇದು ಪಬ್ಲಿಕ್ ಟಿವಿಯ ವರದಿಯ ಬಿಗ್ ಇಂಪ್ಯಾಕ್ಟ್, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಅವ್ರಿಗೆ ಕಣ್ಣಿಗೆ ಕಾಣದೇ ಇರೋದನ್ನು ನಾವು ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ತೋರಿಸ್ತೀವಿ. ಬಟ್ ಇದಕ್ಕಿಂತಲೂ ಬೆಸ್ಟ್ ವಿದ್ಯುತ್ ಚಿತಾಗಾರನೇ ಬೆಸ್ಟ್ ಅಲ್ವಾ? ಸ್ಟೋರಿ ನೋಡಿ. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಪೋಸ್. ಹೆಣ ಸುಡಲು ಕಂಡೀಷನ್ ಸಪ್ಲೈ ಸ್ವಾಮಿ. ಸ್ಮಶಾನದಲ್ಲಿಯೂ ಡೀಲ್ ಮಗ ಡೀಲ್. ಬದುಕಿದ್ದಾಗ್ಲೂ ನೆಮ್ಮದಿ ಇಲ್ಲ, ಸತ್ತ ಮೇಲಾದ್ರೂ ಸಿಗಬಹುದು ಅಂದ್ಕೊಂಡ್ರೆ ಅದಕ್ಕೂ ಕಲ್ಲು ಬಿದ್ದಿದೆ. ಯಾಕೆಂದ್ರೆ ಚಾಮರಾಜಪೇಟೆಯ TR ಮಿಲ್ ಚಿತಾಗಾರದಲ್ಲಿ ಸ್ಮಶಾನದಲ್ಲೂ ಕೂಡ ಸೌದೆ ಬ್ರೋಕರ್ಗಳ ಹಾವಳಿ ಹೆಚ್ಚಾಗ್ಬಿಟ್ಟಿದೆ. ಸೌದೆ ತಗೊಂಡ್ರೆ ಮಾತ್ರ ಮೃತದೇಹ ಸುಡ್ಲಿಕ್ಕೆ ಸ್ಲಾಟು, ಇಲ್ಲ ಅಂದ್ರೆ ಸುಡೋದಕ್ಕೆ ಅವಕಾಶ ಇಲ್ಲ. ನೆಲದ ಮೇಲೆ ಸುಡಿ, ಇಲ್ಲ ರೋಡ್ನಲ್ಲಿ ಸುಡಿ ಅಂಥೇಳಿ ಸೌದೆ ಬ್ರೋಕರ್ಸ್ ಧಿಮಾಕಿನ ಮಾತುಗಳನ್ನು ಆಡ್ತಿದ್ದಾರೆ. 2,000ದ ಸೌದೆಗೆ 5,000-6,000 ಕೊಡಬೇಕಂತೆ. ಇಲ್ಲ ಕಟ್ಟಿಗೆಯಲ್ಲಿ ಹೆಣ ಸುಡೋದಕ್ಕೆ ಜಾಗವೇ ಇಲ್ಲ. ಮಧ್ಯವರ್ತಿಗಳ ಅಟ್ಟಹಾಸಕ್ಕೆ ಬಡಜನರು ಕಂಗಾಲಾಗ್ಬಿಟ್ಟಿದ್ದಾರೆ. ಅಂದರೆ ಟೆಂಡರ್ ತೊಗೊಂಡಿರೋದು ನೀವು? ಇಲ್ಲ, 2-3 ಅಂಗಡಿಯಲ್ಲಿ ಹಾಕ್ತೀವಿ. 5,600 ರೂಪಾಯಿ. 5,600 ಅಲ್ಲೇನು ಖರ್ಚು ಬರಲ್ಲ, ಒಂದು 300 ರೂಪಾಯಿ ಖರ್ಚು. ಅದೆಲ್ಲ ನೀವೇ ಮಾಡಿಕೊಡ್ತೀರಾ? ಅದೇ ಕಡಿಮೆ ಇಲ್ಲ ಸರ್. 5,600 ಸೌದೆ ಬಿಟ್ಟು ಬುಕ್ ಬಾಕ್ಸ್ ಕೊಡಲ್ಲ, ಬುಕ್ ಮಾಡ್ಕೊಳಕ್ಕೆ ಬಿಡಲ್ಲ. ನಾವೇ ಸೌದೆ ತಂದು ಹಾಕ್ಬಿಡ್ತೀವಿ. ಬಾಕ್ಸ್ ಇದರಲ್ಲಿ BBMP ಚಾರ್ಜ್ ಎಲ್ಲ ಸೇರಿ ಇರುತ್ತೆ ಸರ್? ಹೌದು, 300 ರೂಪಾಯಿ ಮಾತ್ರ ಖರ್ಚು ಇರುತ್ತೆ. ತರಂಗಿಲ್ಲ ಬಿಡಿ, ಬಂದರೂ ಇಲ್ಲ ಹಾಕೊಳಕ್ಕಾಗಲ್ಲ. ಅಲ್ಲ ಈಗ ಕಡ್ದಿರೋದೆ ಹಂಗಿದ್ರೆ ಅಲ್ಲೆಲ್ಲ ಊರ ಕಡೆನೇ ಎಲ್ಲರೂ ಮಾಡ್ತಾರೆ. ನಾವೇ ತಂದುಬಿಡ್ತೀವಿ. ತಂದ್ಬಿಟ್ಟು ಎಲ್ಲ ರೋಡಲ್ಲಿ ಇಟ್ಕೊಂಡು ಮಾಡಿ. ಅಲ್ಲ BBMP ಅವರಲ್ಲ, ಒಂದು 300 ರೂಪಾಯಿ 400 ರೂಪಾಯಿ ಅದಾಗಲ್ಲ ಬಿಡಿ, 1,000 ರೂಪಾಯಿ ಮುಗ್ದೋಗುತ್ತೆ. ಏನು ಮಾತಾಡಿದ್ರೆ ಅದಾಗಲ್ಲ. ನೀವು ಇಂಥವೆಲ್ಲ BBMP ಅಲ್ಲಿ ನಾನು ಸೌದೆ ತರ್ತೀನಿ, ನೀವು ಜಾಗ ಕೊಡಿ ಅಂದ್ರೆ ಯಾವಾಗ ಆಗುತ್ತೆ. ನಿಮಗೆ ಇಲ್ಲಿ ಬಾಕ್ಸ್ ಖಾಲಿ ಬಂದರೆ ನೆಲದಲ್ಲಿ ಮಾಡಿಸ್ತಾರೆ. ಈ 1ರಿಂದ 8ರವರೆಗೂ ಇವ್ರ ಕಡೆ ಇದರಲ್ಲಿ ಇರ್ತಾರೆ. ಜನ ಬರ್ತಾರಲ್ಲ, ಊರಿಂದ ನೀವು ತಗೊಂಬಂದ್ರೆ ಇಲ್ಲಿ ನಾವು ಜಾಗ ಕೊಡ್ತೀವಿ, ನೀವು ಮಾಡ್ಕೊಬೋದು ನೆಲದಲ್ಲಿ. ಯಾರು ಇದರಲ್ಲಿ ಸರ್? BBMP ಇದರಲ್ಲ ಇದು ಇಲ್ಲ, ಫ್ಲ್ಯಾಟ್ ಬುಕ್ಕಿಂಗ್ ಬಂದು ಇದ್ರ BBMP ಇದೆ. ಸೌದೆದೆಲ್ಲ ಬಂದು ಪ್ರೈವೇಟ್ ಹೇಳಿದ್ದಲ್ಲ. BBMP ಇಂದ ಚಾರ್ಜ್ ಇಲ್ಲ. BBMP ಇಂದ ನಿಮಗೆ 1 ರೂಪಾಯಿ ಕಾಸಿರಲ್ಲ, ಸೌದೆಗೆ ಮಾತ್ರ. ಇದ್ರ ಊಳ ಜಾಗದಲ್ಲೆಲ್ಲ ಕಾಸು ತಗೋತಾರೆ. ಹೌದೌದು. ಇಲ್ಲಿ ಸೌದೆ ಚಾರ್ಜ್ ಮಾತ್ರ ಇರುತ್ತೆ, ಬೇರೆ ಅನೈತಿಕ ಯಾವುದಕ್ಕೂ ಕಾಸಿರಲ್ಲ. ಸ್ಲಾಟ್ ಅಂದ್ರೆ ಅದು ಕೊಡಲ್ಲ, ಕೆಳಗಡೆ ಮಾಡ್ಕೊಬೋದು ಅಂತ. ಕೆಳಗಡೆ ಮಾಡೋದು ಅಲ್ಲಿ ಇದೆ ಗೊತ್ತಾ, 2 ಬಾಕ್ಸು ಆ ಡಿಪ್ಪೋದವ್ರದ್ದು ಅವ್ರ ಇನ್ಚಾರ್ಜಲ್ಲಿ ಇರುತ್ತೆ. ಇವಾಗ ನೀವು ಅವರು ಬುಕ್ ಮಾಡಿದ್ರೆ ಅವ್ರು ಆ ಕಡೆ ಮೂರಲ್ಲಿ 2 ಬಾಕ್ಸಲ್ಲಿ ಅದನ್ನು 1 ಬಾಕ್ಸ್ ನಿಮಗೆ ಕೊಡ್ತಾರೆ. ಹೆಣವನ್ನು ಸುಡುವಂಥ ಜಾಗದಲ್ಲಿ ಬ್ರೋಕರ್ಗಳ ಕಾಟ, ಅದು ಕೂಡ ಸೌದೆ ಬ್ರೋಕರ್ಗಳ ಕಾಟ ಹೆಚ್ಚಾಗಿದೆ. ನಾನೀಗ ಇರುವಂಥ ಸ್ಥಳ ಇದು ಚಾಮರಾಜಪೇಟೆಯ TR ಮಿಲ್ ಚಿತಾಗಾರದಲ್ಲಿದ್ದೀನಿ. ಇಲ್ಲಿ ಏನು ಸ್ಲಾಟ್ಗಳು ಅಂದರೆ ಈ ಹೆಣವನ್ನು ಸುಡೋದಕ್ಕೆ, ಮೃತದೇಹಗಳನ್ನು ಸುಡೋದಕ್ಕೆ ಇರುವಂಥ ಸ್ಲಾಟ್ಗಳು. ಈ ಸ್ಲಾಟ್ ಬುಕ್ಕಿಂಗು BBMP ಕಡೆಯಿಂದ ಫ್ರೀ ಆಗಿರುತ್ತೆ. ಯಾವುದೇ ರೀತಿಯಂಥ ಹಣವನ್ನು BBMP ಪಡೆಯೋದಿಲ್ಲ. ಆದರೆ ಸೌದೆ ಬ್ರೋಕರ್ಗಳೇನಿದ್ದಾರೆ, ಹಾಗೆ ಇಲ್ಲಿ ಕೆಲವರು BBMPಯ ಸಿಬ್ಬಂದಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ಬಂದಂಥ ಸಂದರ್ಭದಲ್ಲಿ ಜನಕ್ಕೆ ಸೌದೆ ಮಂಡಿಗಳ ಜೊತೆಗೆ ಇವರು ಒಂದು ರೀತಿ ಡೀಲ್ ಕುದುರಿಸ್ಕೊಂಡು ಬ್ರೋಕರಿಂಗ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಹಲವರು ಏನು ಈ ಚಿತಾಗಾರ ಏನಿದೆ, ಚಿತಾಗಾರದ ಬಳಿ ನಿಂತು ಬ್ರೋಕರ್ ಕೆಲಸವನ್ನು ಮಾಡುವಂಥದ್ದು, ಅದು ಸೌದೆ ಬ್ರೋಕರ್ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾವಿರಾರು ರೂಪಾಯಿ ದುಡ್ಡನ್ನು ಈ
ಏನು ಮೃತದೇಹವನ್ನು ಎತ್ಕೊಂಡು ಬಂದಿರ್ತಾರೆ, ನೋವಲ್ಲಿ ಬಂದಿರ್ತಾರೆ, ಆ ಕುಟುಂಬಗಳಿಂದ ಪಡಿತಾ ಇರುವಂಥದ್ದು ಸೌದೆಗಳನ್ನು ನೋಡಿ. ಈಗೇನು ಗಮನಿಸ್ತೀರಿ, ಸೌದೆಗಳನ್ನು ಅವರು ತರುವಂತೆ ಇಲ್ಲ. ಅಂದರೆ BBMP ಏನು ಮಾಡುತ್ತಾ, ಇದು ಫ್ರೀಯಾಗಿ ಕೊಡುತ್ತೆ. ಈ ಸ್ಲಾಟ್ಗಳೇನಿದ್ದಾವೆ, ಈ ಸ್ಲಾಟ್ಗಳನ್ನು ಫ್ರೀಯಾಗಿ ಕೊಡುವಂಥದ್ದು. ಸೌದೆ ಅದು ಏನು ಅವ್ರು ಬರ್ತಾರೆ ಅವರಾಗಿ ಬಿಟ್ಟಿದ್ದು, ಅವ್ರಿಗೆ ಬೇರೆ ಮಂಡಿಗಳಲ್ಲಾದರೂ ತಗೋಬೋದು ಅಥವಾ ಅವರೇ ಪರ್ಸನಲ್ಲಾಗಾದರೂ ತರಬಹುದು. ಆದರೆ ಅದು ಯಾವುದಕ್ಕೂ ಕೂಡ ಅವಕಾಶವನ್ನು ಕೊಡೋದಿಲ್ಲ. ಇಲ್ಲಿ ಸೌದೆಯನ್ನು ಕೊಂಡ್ರೆ ಮಾತ್ರ ನಾವು ಸ್ಲಾಟ್ ಕೊಡ್ತೀವಿ ಎನ್ನುವಂಥ ದಮ್ ಹಾಕ್ತಾರೆ. ಚಿತಾಗಾರದಲ್ಲಿ ಮಧ್ಯವರ್ತಿಗಳ ದಂಧೆ. ಪಬ್ಲಿಕ್ ಟಿವಿ ವರದಿ ಬಳಿಕ ಎಚ್ಚೆತ್ತ BBMP. ಸ್ಮಶಾನದ ರೈಟರ್ಸ್ಗೆ ನೋಟಿಸ್ ಕೊಟ್ಟ ಆಫೀಸರ್ಸ್. ಇದು ಪಬ್ಲಿಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್. ಇನ್ನು ಚಿತಾಗಾರದಲ್ಲೂ ಬ್ರೋಕರ್ಸ್ ದಂಧೆ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ಬಿಗ್ ಇಂಪ್ಯಾಕ್ಟ್ ಆಗಿದೆ. ಈ ಬೆನ್ನಲ್ಲೇ ಎಚ್ಚೆತ್ತಂತಹ BBMP ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಚಿತಾಗಾರದ ರೈಟರ್ಸ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸ್ತಾಪಿಸಿ ಕೂಡಲೇ ನೋಟಿಸ್ಗೆ ಉತ್ತರ ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಸಿಬ್ಬಂದಿ ದಂಧೆಯಲ್ಲಿ ಪಾಲ್ಗೊಂಡಿದ್ರೆ ಕ್ರಮದ ಎಚ್ಚರಿಕೆ ಕೊಟ್ಟಿದ್ದಾರೆ. ಶವ ಸಂಸ್ಕಾರಕ್ಕೆ ಬಂದಿದ್ದ ಕುಟುಂಬಗಳಿಂದ ಯಾರಾದರೂ ಹಣ ಕೇಳಿದ್ದಾರಾ ಹಾಗೂ ಸೌದೆ ಸ್ಲಾಟ್ ಬಗ್ಗೆ ಡಿಮ್ಯಾಂಡ್ ಮಾಡಿದ್ರಾ ಅನ್ನೋದರ ಮಾಹಿತಿ ಕಲೆ ಹಾಕಿದ್ದಾರೆ. BBMP ಸಿಬ್ಬಂದಿ ಬಿಟ್ಟು ಬೇರೆ ಯಾರಿಗೂ ಪ್ರವೇಶವಿಲ್ಲ. ಚಿತಾಗಾರದ ಆವರಣಕ್ಕೆ ಬ್ರೋಕರ್ಸ್ ಬಂದ್ರೆ ಕ್ರಮದ ಎಚ್ಚರಿಕೆ. ಪಬ್ಲಿಕ್ ಟಿವಿ ವರದಿ ನಂತರ ಬ್ರೋಕರ್ಸ್ಗಳಿಗೆ ಬ್ರೇಕ್ ಹಾಕಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಚಾಮರಾಜಪೇಟೆ ಚಿತಾಗಾರದ ಶವ ಸಂಸ್ಕಾರಕ್ಕೆ ಬರೋರನ್ನ ಬಿಟ್ಟು ಯಾವುದೇ ಮಧ್ಯವರ್ತಿಗಳಿಗೆ ಅವಕಾಶ ಇಲ್ಲ. ಒಂದು ವೇಳೆ ಬ್ರೋಕರ್ಸ್ ಎಂಟ್ರಿ ಕೊಟ್ಟರೆ ಕ್ರಮದ ಎಚ್ಚರಿಕೆಯನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ. ಇದು ನಿಮ್ಮ ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಪಬ್ಲಿಕ್ ಟಿವಿಯ ವರದಿಯ ಬಳಿಕ ಬ್ರೋಕರ್ಸ್ಗಳ ವಸೂಲಿ ದಂಧೆಗೆ ಬ್ರೇಕ್ ಬಿದ್ದಿದೆ. ಇನ್ನು ಮುಂದೆ ಬ್ರೋಕರ್ಸ್ಗಳು ಅಲ್ಲಿ ಇರೋ ಹಾಗಿಲ್ಲ. ಜೊತೆಗೆ ಒಂದೊಮ್ಮೆ ಏನಾದರೂ ಬ್ರೋಕರ್ಗಳು ಅಲ್ಲಿ ಕಾಣಿಸಿಕೊಂಡ್ರೆ ಶಿಸ್ತು ಕ್ರಮದ ಬಗ್ಗೆ ಕೂಡ ಎಚ್ಚರಿಕೆಯನ್ನು ನೀಡಲಾಗಿದೆ. ಅದರ ಜೊತೆಗೆ ಹೆಣ ಸುಡೋದಕ್ಕೆ ಏನಾದರೂ ಇಂತಿಷ್ಟೇ ಹಣ ಬೇಕು ಅಂತ ಹೇಳಿ ಒತ್ತಾಯ ಮಾಡಿದರೆ ಮುಲಾಜಿಲ್ಲದೆ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನುವಂತಹ ಖಡಕ್ ಸೂಚನೆಯನ್ನು ಕೂಡ ನೀಡಲಾಗಿದೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಇನ್ನಾದರೂ ಸಾವಿನಿಂದ ನೋವಿನಲ್ಲಿರೋ ಕುಟುಂಬಕ್ಕೆ ಈ ಬ್ರೋಕರ್ಸ್ ಕಾಟ ತಪ್ಪಲಿ ಅನ್ನೋದೇ ಪಬ್ಲಿಕ್ಸ್ನ ಆಶಯ. ಮಾದೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.